ಹಸು ರೊಟೀನ್ ಹೇಗಿದೆ ಅಂತಂದ್ರೆ ಮೇವಿಂದೆಲ್ಲ ನಾವು ಬೆಳಿಗ್ಗೆ ಹೇಗೆ ಟೀ ಕಾಫಿ ಕುಡಿತೀವೋ ಅದೇ ಥರ ನಮ್ಮದು ಸಿಸ್ಟಮ್. ಬೆಳಿಗ್ಗೆ 5 ಗಂಟೆಗೆ ಹಾಲು ಕರೆದ್ರೆ 5:30ಗೆ ಫೀಡ್ ಹಾಕಬೇಕು. ಮತ್ತೆ ಫೀಡ್ ಖಾಲಿ ಆದಮೇಲೆ 6 ಗಂಟೆಗೆ ಮೇವು ಹಾಕಬೇಕು. ಇದೇ ಥರ ಪ್ರತಿದಿನ ನಾವು ಹೇಗೆ ಟೈಮ್ ಟೇಬಲ್ ನಮ್ಮದು ಟೈಮ್ ಟೇಬಲ್ ಪ್ರಕಾರನೇ ನಾವು ಕೆಲಸ ಮಾಡೋದು. ನಾವು ಅದೇ ಥರ ಮೇಂಟೆನೆನ್ಸ್ ಮೊದಲಿಂದಲೂ ಮಾಡಿರೋದು. ನಾವು 2 ಟೈಮ್ ಮೇವು ಹಾಕೋದು. ಅದಕ್ಕೆ ಹಸುಗೆ ಎಷ್ಟು ಬೇಕು 30 kgವರೆಗೂ ಮೇವು ಬೇಕು ಅಷ್ಟು ಹಾಕ್ತೀವಿ. ಬೆಳಿಗ್ಗೆ 50%, ಮಧ್ಯಾಹ್ನ 50% ಮಾಡಿ ಹಸುನ ಅದು ಎಷ್ಟು ಬೇಕು ಅಷ್ಟು ಮೇವು ತಿಂದಮೇಲೆ ನಾವು ಕೈ ಬಿಡ್ತೀವಿ. ಆದಷ್ಟು ಮೇವನ್ನ ಕಟ್ ಮಾಡ್ತೀವಿ, ಒಳ್ಳೆ ಚಾಪ್ ಮಾಡಿ ಹಾಕ್ತೀವಿ. ಆಮೇಲೆ ಮೇವಿನಲ್ಲಿ ಏನಿರಬೇಕು ಅಂತಂದರೆ ಮೇವಿನಲ್ಲೂ ಎಲ್ಲ ಮೈಕ್ರೋವೇವ್ಸ್, ಎಲ್ಲ ಥರದ್ದು ಮಿನರಲ್ಸ್ ಎಲ್ಲ ಇರಬೇಕು ಮೇವಿನಲ್ಲಿ. ನಾವೇನು ಮೊದಲಿಂದಲೂ ಏನು ಸೈಲೇಜ್ ಮಾಡಿಲ್ಲ ಇವತ್ತಿನವರೆಗೂ. ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲಿ ನಮಗೆ 2-3 ರೂಪಾಯಿ ಅಂತರ ಜಾಸ್ತಿ ಆಗುತ್ತೆ, ಲಾಭ ಕಡಿಮೆ ಆಗ್ಬಿಡುತ್ತೆ. ನಮಗೆ 100-120 ಕಿಲೋಮೀಟ್ರಿಂದ ಬರಬೇಕು ನಮಗೆಲ್ಲ ಜೋಳ. ಇಲ್ಲಿ ಬೆಳೆಯೋಕ್ಕಾಗಲ್ಲ, ಹಂದಿಗಳು ಕಾಟ ಅಂತ ಹೇಳಿ ನಿಲ್ಲಿಸಿದ್ವಿ. ನಾವು 4 ವರ್ಷದಿಂದ ಸೂಪರ್ ನೇಪಿಯರಲ್ಲೇ ಮೇಂಟೈನ್ ಮಾಡ್ತಿರೋದು. ಏನು ಅಂತಂದರೆ ಸೂಪರ್ ನೇಪಿಯರ್ಗೆ ಅತಿ ಹೆಚ್ಚು ಗೊಬ್ಬರ ಕೊಡಬೇಕು. ನಮ್ಮಲ್ಲಿ ಬರೋ ಸಗಣಿ ಗಂಜಲ ಕೊಟ್ಟರೆ ಅದೇ ಯಥೇಚ್ಛವಾಗಿ ಬರುತ್ತೆ, ತೂಕ ಜಾಸ್ತಿ ಬರುತ್ತೆ, ಹೀಲ್ಡ್ ಜಾಸ್ತಿ ಬರುತ್ತೆ, ಹಾಲು ಚೆನ್ನಾಗಿ ಬರುತ್ತೆ, ಹಸುಗಳು ಆರೋಗ್ಯನೂ ಚೆನ್ನಾಗಿರುತ್ತೆ. ಮೇಯ್ನ್ ಸೈಲೇಜ್ಗೂ ಸೈಲೇಜ್ಗೂ ಮತ್ತೆ ಇದಕ್ಕೂ ಸೂಪರ್ ನೇಪರ್ಗೂ ಏನ್ ಅಂತ ವ್ಯತ್ಯಾಸ ಏನಿಲ್ಲ. ಇಲ್ಲ, ಎರಡು ಏನು ಒಂದೇ ಸೇಮ್ ಇರುತ್ತೆ. 1 ಲೀಟ್ರು ಇದರಲ್ಲಿ ಜಾಸ್ತಿ ಬರುತ್ತೆ, ಯಾಕೆಂದ್ರೆ ಜೋಳ ಇರುತ್ತೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಇದರಲ್ಲಿ ಜೋಳ ಇರಲ್ಲ. ಅದೇ ಇನ್ನೇನು ಮೈನಸ್, ಅದೇ ಇನ್ನೇನು ಇಲ್ಲ ವ್ಯತ್ಯಾಸ. ಆದರೆ ನಮಗೆ 2-3 ರೂಪಾಯಿ ಹಾಲಿನಲ್ಲಿ ಉಳಿತಾಯ ಆದರೆ ಅಲ್ಲೇ ಲಾಭ ಬರುತ್ತೆ. ಆದರೆ ಎಫರ್ಟು ಎಲ್ಲ ನೋಡಿದ್ರೆ ಇದೇ ಬೆಸ್ಟ್ ಅಲ್ವರ. ಯಾರು ಸೈಲೇಜ್ ಉಪಯೋಗಿಸಲ್ವೋ ಅವರು ಜೋಳ ಹಾಕ್ಬೋದು, ಮೇಜ್ ನಾವು ಉಪಯೋಗಿಸ್ಬೋದು. ಸೈಲೇಜ್ ಹಾಕೋರ್ಗೆ ಏನ್ ಮೇಜ್ನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದರಲ್ಲೇ ಇರುತ್ತೆ ಎಲ್ಲದನ್ನು. ಸುಮ್ಮನೆ ಅದು ಜಾಸ್ತಿ ಹಾಕಿದಷ್ಟು ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗುತ್ತೆ, ಹಸು ಫ್ಯಾಟಿ ಆಗುತ್ತೆ, ಮತ್ತೆ ಅದೇ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಮತ್ತೆ. ನಾವಿಲ್ಲ, ನಾವು 2 ಟೈಮ್ ಮೇವು ಹಾಕೊಡ್ತೀವಿ, 2 ಟೈಮ್ ಬೂಸ ಕೊಡ್ತೀವಿ, ಫ್ರೀ ಆಗಿಬಿಡ್ತಾ ಇದೆ. ಅದು ಮೇವ್ನಲ್ಲಿ ಏನೂ ಇಲ್ಲ, ನಮ್ದು ಮೇವ್ನಲ್ಲಿ ಏನೂ ಮಾಡಲ್ಲ. ಹಸು ಏನು ಟಚ್ ಮಾಡಕ್ ಹೋಗಲ್ಲ ನಾವು. ಹಾಲು ಕರಿಬೇಕು ಕರ್ಕಟ್ತೀವಿ, ಹಾಲು ಕರೆದು ಆಚೆ ಬಿಟ್ಬಿಡ್ತೀವಿ. ಮೇವು ತಿಂದಿರುತ್ತೆ, ನೀರು ಕುಡಿಯುತ್ತೆ ಯಥೇಚ್ಛವಾಗಿ, ಮೆಲ್ಕ್ ಹಾಕೋ ಮಲಗುತ್ತೆ. ಏನು ಅಂದ್ರೆ ಮೇವ್ನ ಹಸಿ ಮೇವು ಹಾಕ್ಬೇಕಾದ್ರೆ 1 ದಿನ ಮುಂಚಿತವಾಗಿ ಅದನ್ನ ಕಟ್ ಮಾಡಿ ಇಡಬೇಕು. ನೆರಳಲ್ಲಿ ಕಟ್ ಮಾಡಿ ಇಟ್ಟರೆ ಡ್ರೈ ಆಗುತ್ತೆ, ಒಂದು 20-25% ಡ್ರೈ ಆಗುತ್ತೆ. ಅಲ್ಲೇ ಡ್ರೈ ಮ್ಯಾಟರ್ ಸಿಕ್ಬಿಡುತ್ತೆ. ಅದಕ್ಕೆ ನಾವು ಮತ್ತೆ ಏನು ಡ್ರೈ ಮ್ಯಾಟರ್ ಕೊಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಅದರಲ್ಲೇ 25% ನೀರಿನ ಅಂಶ ಕಡಿಮೆ ಆಗಿರುತ್ತೆ. ಹಂಗಾಗಿ 2 ದಿನ 3 ದಿನ ಮುಂಚಿತವಾಗಿ ಕೊಯ್ದು ಇಡಬೇಕು, ಎಕ್ಸ್ಟ್ರಾ ಇಡಬೇಕು, ಮಾತ್ರ ಚೆನ್ನಾಗಿರುತ್ತೆ. ಬೇಕಾದ್ರೆ ರಾಗಿ ಹುಲ್ಲು ಈ ತರದ್ದೇನೆ ಮಿಕ್ಸ್ ಮಾಡ್ಬೋದು. ಡ್ರೈ ಸಿಕ್ಕದಷ್ಟು ಹಸು ಆರೋಗ್ಯವಾಗಿರುತ್ತೆ. ಅತಿ ಹೆಚ್ಚು ಡ್ರೈ ಕೊಟ್ಟಷ್ಟು ಒಳ್ಳೇದೇ, ಯಾಕೆಂದ್ರೆ ಮೆಲ್ಕ್ ಹಾಕುತ್ತೆ ಚೆನ್ನಾಗಿ. ನೀವು ಕೊಟ್ಟಂತ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಯಾವ್ದು ಫೀಡ್ ಯಾವ್ದು ಮೇಂಟೈನ್ ಮಾಡ್ತೀರೋ ಅದೆಲ್ಲ ಜೀರ್ಣ ಆಗುತ್ತೆ. ಪರ್ಸೆಂಟೇಜ್ ವೈಸ್ ಕಮ್ಮಿ ಆಗುತ್ತೆ, ಏನೋ ಸಗಣಿಲಿ ಹೋಗೋ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ, ನಿಮ್ಮ ಹಾಲು ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಬೇಕಾದ್ರೆ ರಾಗಿ ಹುಲ್ಲು, ಯಾವುದೇ ಅದು ಗೋಧಿ ಹುಲ್ಲು ಯಾವ್ದಾರ ಆಯ್ತು ಡ್ರೈ ಮ್ಯಾಟ್ ಕೊಡ್ಬೋದು, ತೊಂದರೆ ಇಲ್ಲ. ರೈತರು ದಯಮಾಡಿ ಹಸುಗಳು ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಎಡುತ್ತಾ ಇದ್ದಾರೆ. ಅದನ್ನ ಹೆಂಗ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಅದು ಒಳ್ಳೆ ಜಾತಿಲಿರ್ಬೇಕು. ಯಾವ ತರ ಜಾತಿ? ಪ್ಯಾಚಸ್ ಚೆನ್ನಾಗಿರ್ಬೇಕು, ಆಮೇಲೆ ಕಣ್ಣೆಲ್ಲ ಚೆನ್ನಾಗಿರ್ಬೇಕು, ಕಣ್ಣು ಸ್ವಲ್ಪ ಕಾಂತಿ ಆಗಿರ್ಬೇಕು, ಕಿವಿ ಚೆನ್ನಾಗಿರ್ಬೇಕು. ಕಿವಿ ಸೋರೋದು ಈ ತರದ್ದೇನೋ ಸಮಸ್ಯೆ ಇದ್ರೆ ಅದನ್ನ ನೋಡ್ಕೋಬೇಕು ತರಬೇಕಾದ್ರೆ. ಮತ್ತೆ ಗೊರಸುಗಳು ನೋಡ್ಬೇಕು, ಗೊರಸು ಆರೋಗ್ಯವಾಗಿದಾವ ಅದನ್ನ ನೋಡ್ಬೇಕು. ನೆಕ್ಸ್ಟ್ ಆಮೇಲೆ ವರ್ಷ ಯಾವತ್ತು ಈ ರಿಬ್ಸ್ ಇದೆಯಲ್ಲ, ಇದು ಹೈಟ್ ಇರಬೇಕು. ಇದು ಯಾವ ತರ ಇದೆ ನೋಡ್ರಿ, ಈ ತರನೇ ಇರಬೇಕು. ಯಾಕೆಂದ್ರೆ ಅದು ರಿಬ್ಸ್ ಕಾಣದೇ ಇಲ್ಲ ಅಂತಂದ್ರೆ ಅದಕ್ಕೆ ಫ್ಯಾಟಿ ಆಗಿದೆ ಹಸು, ಇನ್ನು ಬೆಳವಣಿಗೆ ಆಗಲ್ಲ ಅದು. ಆಮೇಲೆ ಕೆಚ್ಚಲು ನೋಡ್ರಿ, ಈ ತರ ನರಗಳಿರ್ಬೇಕು, ತೊಟ್ಟು ಸಣ್ಣ ಇರಬೇಕು, ತೊಟ್ಟ ಮೇಲೆ ಇದಿರಬೇಕು, ಬ್ಲ್ಯಾಕ್ ಪ್ಯಾಚಸ್ ಇರಬೇಕು, ಅದು ತುಂಬ ಚೆನ್ನಾಗಿ ಹಾಲು ಕರಿಯುತ್ತೆ. ಮತ್ತು ಕೆಚ್ಚಲು ಸಮನ ಆಗಿರಬೇಕು. ಕೆಚ್ಚಲು ಹಿಂದ್ಗಡೆನೂ ಅಷ್ಟೇ ಜೋತು ಬೀಳೋದು ಈ ಥರದ್ದೆಲ್ಲ ಯಾವುದು ಇರಬಾರ್ದು. ಆರೋಗ್ಯವಾಗಿರ್ಬೇಕು, ಹಸು ಆಕ್ಟಿವ್ ಆಗಿರ್ಬೇಕು. ನೀವು ಮುಟ್ಟಿದ್ರೆ ಅದು ಸ್ವಲ್ಪ ಇದನ್ನ ಸ್ಪಂದಿಸ್ಬೇಕು, ನಿಮಗೆ ಚೆನ್ನಾಗಿ ಏನೋ ಆಕ್ಟಿವ್ ಆಗಿದೆ ಅನ್ನಿಸ್ಬೇಕು ನಿಮಗೆ. ಆ ಥರದ್ದೇ ಹಸುನ ಮೇಂಟೈನ್ ಮಾಡ್ಬೇಕು ನೀವು, ಅದನ್ನೇ ತರಬೇಕು ನೀವು. ಇದು ನಮ್ಮಲ್ಲೇ ಹುಟ್ಟಿರೋದು, ABS ಬ್ರೂಟಲ್ಲಿ ಹುಟ್ಟಿರೋ ಕರು, ABS ಸೆಮೆನ್ಗೆ ಹುಟ್ಟಿರೋ ಕರು. ಇವತ್ತು ಹೆಚ್ಚು ಕಡಿಮೆ ಇದು ಒಂದು 28 ಲೀಟ್ರಿಂದ 30 ಲೀಟ್ರ್ ಹಾಲಿದೆ. ಇದು ಮೊದಲನೇ ಸೂಲೇ ಅಷ್ಟು ಹಾಲು ಬರ್ತಾ ಇದೆ ಕಂದ್ಪಡ್ಡೆ.
ಇನ್ನು 2 ಅಷ್ಟೇ. ಇನ್ನೂ ನಮ್ಮನೆ ಹಸುಲೇ ಹುಟ್ಟಿರೋ ಹಸು, ಚೆನ್ನಾಗಿದೆ, ಆರೋಗ್ಯವಾಗಿದೆ. ಆದ್ರೂ ಒಳ್ಳೊಳ್ಳೆ ಸೆಮೆನ್ ಇರೋದ್ರಿಂದ, ಒಳ್ಳೆ ಸೆಮೆನ್ ಆಗಿರೋದ್ರಿಂದ ಚೆನ್ನಾಗಿ ಬಂದಿದೆ. ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ, ತೂಕ ಇದೆ. ಹೆಚ್ಚು ಕಡಿಮೆ ಒಂದು 450-500 kg ಬಾಡಿ ವೆಯ್ಟ್ ತೂಗ್ತಾ ಇದೆ. ಪರವಾಗಿಲ್ಲ, ಹಾಲೆಲ್ಲ ಚೆನ್ನಾಗಿ ಬರ್ತಾ ಇದೆ. ಇವತ್ತು 27-28 ಲೀಟ್ರ್ ಅಂದರೆ 30 ಲೀಟ್ರ್ ಅಂದರೆ ಸಾಮಾನ್ಯ ಅಲ್ಲ. ಮೊದಲನೇ ಸೂಲು ಚೆನ್ನಾಗಿದೆ, ಮುಂದಿನ ಸೂಲು ಇನ್ನೂ ಚೆನ್ನಾಗಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟು ಏನೋ ಹಸು ಆರೋಗ್ಯ ಚೆನ್ನಾಗಿರ್ಬೇಕು, ಈ ಥರದ ಮೂಳೆಗಳೆಲ್ಲ ಚೆನ್ನಾಗಿರ್ಬೇಕು, ಈ ಬೋನ್ಸು ಚೆನ್ನಾಗಿ ಕಾಣಬೇಕು, ವರ್ಷಕ್ಕೆ ಕೂಡಬೇಕು, ಈ ಬೋನ್ಸು ಚೆನ್ನಾಗಿ ಕಾಣಬೇಕು. ಈ ಬೋನ್ ಇದು ರಿಬ್ಬು ಮೇಲೆ ಇರಬೇಕು. ಯಾವುದೇ ಕಾರಣಕ್ಕೂ ಫುಲ್ ಸಮತಟ್ಟಾಗಿರೋದು, ಫ್ಲ್ಯಾಟ್ ಥರ ಇರೋದು ಆ ಥರದ್ದು ಹಸು ಸೆಲೆಕ್ಟ್ ಮಾಡಲೇಬೇಡಿ ದಯಮಾಡಿ. ಕಲರ್ಸ್ ಚೆನ್ನಾಗಿರ್ಬೇಕು, ಕಲರ್ ಮೈ ಮೇಲೆ ಕಲರ್ ಚೆನ್ನಾಗಿರ್ಬೇಕು, ನಮಗೆ ಕಾಣಬೇಕು, ನೋಡಿದ್ರೆ ಒಳ್ಳೆ ಶೈನಿ ಆಗಿದೆ ಹಸು ಅನ್ನೋ ಲೆಕ್ಕಾಚಾರದಲ್ಲಿ ಇರಬೇಕು. ಗೊರಸು, ಕಾಲು, ತೊಟ್ಟು ಎಲ್ಲದೂ ಇಂಪಾರ್ಟೆಂಟೆ. ಹಸುಗಳಲ್ಲಿ ಎಲ್ಲದೂ ಇಂಪಾರ್ಟೆಂಟೆ. ರೈತರು ಇನ್ನೊಂದು ತಪ್ಪು ಏನು ಮಾಡ್ತಾರೆ ಅಂದರೆ, ಸಾಯಂಕಾಲ 4 ಗಂಟೆಗೆ ಹಾಲು ಕರೀತಾರೆ, ಬೆಳಗ್ಗೆ ಹೊತ್ತು 7 ಗಂಟೆಗೆ 8 ಗಂಟೆಗೆ ಹಾಲು ಕರೀತಾರೆ. ಅವಾಗ ಏನಾಗುತ್ತೆ, ಸಾಯಂಕಾಲದ ಹಾಲು ಬೆಳಗ್ಗೆವರೆಗೆ ಉಳಿಯುತ್ತೆ. ಈಗ 10 ಲೀಟ್ರ್ ಬೆಳಗ್ಗೆ 10 ಲೀಟ್ರ್, ಸಾಯಂಕಾಲ 10 ಲೀಟ್ರ್ ಬರೋವಂಥ ಹಸು ಸಾಯಂಕಾಲ 8 ಲೀಟ್ರ್ ಬರುತ್ತೆ, ಬೆಳಗ್ಗೆ 12 ಲೀಟ್ರ್ ಬರುತ್ತೆ. ಅವಾಗ ಕೆಚ್ಚಲಲ್ಲಿ ಹಾಲು ಉಳ್ಕೊಂಡ್ರೆ ಮ್ಯಾಸ್ಟೈಟಿಸ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಆ ಥರ ಮಾಡಬೇಡಿ, ಸ್ಟ್ರೆಸ್ ಆಗುತ್ತೆ. ದಯಮಾಡಿ ಆ ಥರ ಮಾಡಬೇಡಿ. ಯಾಕೆಂದ್ರೆ ಒಂದು ಟೈಮಿಂಗ್ಸ್ ಮಾಡಿ, ಒಂದು ಟೈಮಿಂಗ್ಸಲ್ಲಿ ಕರೀರಿ. ಬೆಳಗ್ಗೆ 5 ಗಂಟೆಗೆ ಕರೀತಾರೆ, ಸಾಯಂಕಾಲನೂ 5 ಗಂಟೆಗೆ ಕರೀರಿ. ಈ ಥರ ಮಾಡಿದಾಗ ಕೆಚ್ಚಲಲ್ಲಿ ಹಾಲು ಉಳಿಯೋದು ಕಮ್ಮಿ ಆಗುತ್ತೆ. ಹಾಲು ಉಳಿಸಿದ್ರೆ ಅದು ಕೆಚ್ಚಲು ಬಾವು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಅದೊಂದು ತಪ್ಪು ಮಾಡಬೇಡಿ ರೈತರು. ನೀವು ಹಸು ಮಿನರಲ್ಸ್ ಎಲ್ಲ ಮೇಂಟೈನ್ ನೀಟಾಗಿ ಮಾಡಿದ್ರೆ ಕರು ಹಾಕದ ಒಂದು 25 ದಿವಸದೊಳಗೆ ಅದು ಹೀಟಿಗೆ ಬರುತ್ತೆ. ಅವಾಗ ಕೊಡ್ಸೋಕೆ ಹೋಗಬಾರ್ದು. ಮತ್ತು ಒಂದು ಕರು ಹಾಕದ 2.5 ತಿಂಗಳ ಒಳಗೆ ನೀವು ದಯಮಾಡಿ ಸೆಮೆನ್ ಮಾಡಿಸಿ. ಯಾಕೆಂದರೆ ಅವಾಗ ಕನ್ಸ್ಯೂವಿಟಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವಾಗ ಗಬ್ಬ ನಿಲ್ಲುತ್ತೆ. ಅದು ನೀವು ಅದಕ್ಕಿಂತ ಜಾಸ್ತಿ ಹೋಗ್ತಾ ಏನಾಗುತ್ತೆ, ಗರ್ಭಕೋಶ ಸಮಸ್ಯೆ ಆಗೋದು, ಇನ್ನೊಂದು ಬೇರೆ ಏನೋ ಚುಚ್ಚಿ ಮತ್ತೆ ಮಾಡಿಸಿ ಸಮಸ್ಯೆ ಆಗೋದು, ಈ ಥರದ್ದಾಗಿದೆ. ರಿಪೀಟ್ ಸಮಸ್ಯೆ ಆಗ್ಬೋದು. ನೀವು 70 ದಿವಸದೊಳಗೆ ಮಾಡಿದ್ರೆ ದಯಮಾಡಿ ಹಸು ಆರೋಗ್ಯವಾಗಿರುತ್ತೆ. ಅವಾಗ ಅದು ಗಬ್ಬ ನಿಲ್ಲೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಸು ಕರು ಹಾಕ್ದಾದ್ಮೇಲೆ ನೀವು 2.5 ತಿಂಗಳಿಗೆ ಸೆಮೆನ್ ಮಾಡಿದ್ರೆ ಅದು ಕರೆಕ್ಟಾಗಿ 1 ವರ್ಷದೊಳಗೆ ಒಂದು ಸೈಕಲ್ ಬಂದ್ಬಿಡುತ್ತೆ. 1 ವರ್ಷದೊಳಗೆ ಒಂದು ಕರು ಬರುತ್ತೆ. 1 ವರ್ಷದೊಳಗೆ ಒಂದು ಕರು ಬಂದ್ರೆ ನಮಗೆ ಲಾಭ ಇಲ್ಲ. ಯಾಕೆಂದರೆ 5-6 ತಿಂಗಳ ಮೇಲೆ ನೀವು ಸೆಮೆನ್ ಮಾಡಿಸೋದ್ರೊಳಗೆ ಹಾಲು ಕಡಿಮೆ ಆಗಿರುತ್ತೆ. ಸೆಮೆನ್ ಮಾಡಿದ ತಕ್ಷಣವೇ ಅಲ್ಲೇ 10 ಲೀಟ್ರ್ ಇದ್ದಿದ್ದು 8 ಲೀಟ್ರು 7 ಲೀಟ್ರ್ ಹಿಂಗೆ ಬಂದು ಅಲ್ಲೇ ಕಡಿಮೆ ಆಗೋಗ್ಬಿಡುತ್ತೆ. ಈಗ ನಾವು ಕರೆಕ್ಟಾಗಿ 2 ತಿಂಗಳಿಗೆ 2.5 ತಿಂಗಳಿಗೆ ಸೆಮೆನ್ ಮಾಡಿಸೋದ್ರಿಂದ ನಮ್ಮದು ವರ್ಷ ಪೂರ್ತಿ ಒಂದೇ ಥರ ಹಾಲಿರುತ್ತೆ. ಈಗ 10 ಲೀಟ್ರು ಒಂದು ಟೈಮಿಗೆ ಬರ್ತಾ ಇದೆ ಅಂತಂದರೆ ಅದು ನಿಲ್ಲಿಸೋ ಟೈಮಿಗೆ ನಮ್ಮದು 7 ಲೀಟ್ರ್ ಒಳಗೆ ಬರೋದೇ ಇಲ್ಲ. 8 ಲೀಟ್ರು 7 ಲೀಟ್ರು ಇದೇ ರೇಂಜ್ಗೆ ಇರುತ್ತೆ. ನೀವು ಯಾವಾಗ 2.5 ತಿಂಗಳಿಗೆ ಸೆಮೆನ್ ಮಾಡಿಸಿದ್ರೆ ಅದೊಂದು ಲಾಭ ಆಗುತ್ತೆ ನಿಮಗೆ. 5 ತಿಂಗಳಿಗೆ ಮಾಡಿಸಿದ್ರೆ 5 ತಿಂಗಳು 6 ತಿಂಗಳು ಈ ಥರದ್ದು ನೀವು ಜಾಸ್ತಿ ಟೈಮ್ ತಗೋತಾ ಇದ್ರೆ ನಿಂತೋಗುತ್ತೆ, ಹಾಲೇ ನಿಂತೋಗ್ಬಿಡುತ್ತೆ. 3 ತಿಂಗಳು ಫಲ ಆದ ತಕ್ಷಣ ಹಾಲು ಡ್ರೈ ಆಗೋಗ್ಬಿಡುತ್ತೆ. ಅದು ನಿಮಗೆ ಲಾಸ್ ಆಗುತ್ತೆ. ಇನ್ನು 3 ತಿಂಗಳಾದ್ಮೇಲೆ ಇನ್ನು ಲಾಸಾಗಿ ಓಡ್ತಾ ಐತೆ ಅಂತೇಳಿ ಹಾಲು ನಿಲ್ಲಿಸ್ಬಿಡ್ತೀರಾ, ಅವಾಗ ತುಂಬ ಲಾಸ್ ಆಗುತ್ತೆ. ತುಂಬ ಲಾಸ್ ಮಾಡ್ಕೊಂಡು ಮಾರಬೇಕಾಗುತ್ತೆ ಹಸುನ. ಆ ಥರದ್ದು ಮಾಡ್ಕೋಬೇಡಿ. ದಯಮಾಡಿ 2.5 ತಿಂಗಳಿಗೆ ಸೆಮೆನ್ ಮಾಡಿಸಿ. ಸೆಮೆನ್ ಮಾಡಿಸಿದ್ರೆ ಕರೆಕ್ಟಾಗಿ 1 ವರ್ಷದ ಸೈಕಲಿಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಒಂದು ಕರು. ಹಾಲು ಚೆನ್ನಾಗಿರುತ್ತೆ. ಈಗ ಒಂದು ಸರ್ಕಲ್ಗೆ 5,000 ಲೀಟ್ರು 6,000 ಲೀಟ್ರ್ ಹಾಲು ಕರಿತೀನಿ ಅಂದರೆ ಅಷ್ಟೇ ಕರಿಬೋದು. ಅವಾಗ ಇಲ್ಲ ಅಂತಂದರೆ ಲಾಸ್ ಆಗೋಗುತ್ತೆ.